ನಮ್ಮ ಆಶಾ ರಾಠೋಡ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಮತ್ತು ಅಕಾಡೆಮಿಯ ವತಿಯಿಂದ ಈ ಎಲ್ಲ ಮಾನ್ಯರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ವಿಶೇಷವಾಗಿ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ನನಗೆ 40 ವರ್ಷದಿಂದ ಗೊತ್ತು ನಮ್ಮ ನಾಯಕರು ಬಂಧನ ಮುಖಂಡರು ಬಾಬು ಬಂಧನ ನಾಯಕರು, ಹಾಗೆ ಬಸವರಾಜ್ ಪವಾರ್ ಅಡ್ವೊಕೇಟ್ ಅವರು. ನಾವೆಲ್ಲ ವಿದ್ಯಾರ್ಥಿ ಈಗ 35 ವರ್ಷ ಹಿಂದೆ ನಾನು ಬೆಂಗಳೂರು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಅದಕ್ಕೆ ಹಿಂದೆ ನಾವೆಲ್ಲ ಒಂದಷ್ಟು ಜನ ಸೇರಿ ಆರಂಭದಲ್ಲಿ ವಿದ್ಯಾರ್ಥಿ ವೇದಿಕೆಯನ್ನು ಕಟ್ಟಿದ್ವಿ, ಆನಂತರದಲ್ಲಿ ನೌಕರರ ಸಂಘ ಕಟ್ಟಿದ್ವಿ. ಆ ವಿದ್ಯಾರ್ಥಿ ವೇದಿಕೆ ಕಟ್ಟುವ ನಮ್ಮ ಜೊತೆಗಿದ್ದಂತ ವಕೀಲಿ ವೃತ್ತಿ ಮಾಡುತ್ತಿದ್ದಂಥವ್ರು ಮಲ್ಲೇಶ್ ನಾಯ್ಕರು, ಗುಲ್ಬರ್ಗದ ನಮ್ಮ ಸುಭಾಷ್ ರಾಠೋಡ್ ಅವರಿದ್ದು, ನಾನು ನಾವೆಲ್ಲ ಸೇರಿ ಆ ಕಾಲಕ್ಕೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರನ್ನ ಕರೆದು ವಿದ್ಯಾರ್ಥಿ ವೇದಿಕೆ ಉದ್ಘಾಟನೆ ಮಾಡಿದ್ವಿ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದಾಗ, ಹೀಗೆ ದೇವೇಗೌಡರು ಕೂಡ ಹಾಗೆ ಎಲ್ಲರನ್ನ ಕರೆದು ನಮ್ಮ ವಿದ್ಯಾರ್ಥಿ ಸಂಘಟನೆ ಆ ಕಾಲಕ್ಕೆ 35 ವರ್ಷದಿಂದ ನಾವು ಕಾರ್ಯಕ್ರಮಗಳನ್ನ ಮಾಡ್ತಿದ್ದು. ಆ ಜೊತೆಗಿದ್ದಂತ ಗೆಳೆಯ ಬಸವರಾಜ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಶಾ ರಾಠೋಡ್ ಅವರು ಅಚ್ಚುಕಟ್ಟಾಗಿ ಇವತ್ತಿಲ್ಲಿ ಮಂಜಾರ ದುರ್ಯೋಗನ ಆಯೋಜನೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮೀರಾಬಾಯಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬಂಜಾರ ಬಗ್ಗೆ ತರಬೇತಿ ನೀಡೋದಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅಕಾಡೆಮಿ ವತಿಯಿಂದ. ಹಾಗೆ ಜಗನ್ನಾಥ್ ಹೆಬ್ಬಾಳೆ ಅವರು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಸಂಘ, ಅವರು ಇತ್ತೀಚೆಗೆ ನಾವು ಮೈಸೂರಿನಲ್ಲಿ ಈ ಸಾಂಸ್ಕೃತಿಕ ಅಂಗರಚನೆ ಒಂದು ದೊಡ್ಡ ಸಮಾವೇಶ ನಡೆಯಿತು. ಸುಮಾರು ಒಂದು 150ರಿಂದ 200 ಜನ ಸಾಹಿತಿಗಳು, ದೊಡ್ಡ ದೊಡ್ಡ ರಂಗಭೂಮಿ ಇತರ ಕಲಾವಿದರು ಸೇರಿದ ಸಮಾವೇಶ ನಮ್ಮ ಜೊತೆಗೆ ಬೈಲಾವನ್ನ ಮಾಡೋದ್ರಲ್ಲಿ ಭಾಗವಹಿಸಿದ್ರು, ಅದು ಪರಿಚಯ ಆಗಿರೋರಿಗೆ. ಆಮೇಲೆ ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಮುಖ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಅಕಾಡೆಮಿಯ ಸಂಚಾಲಕರು ಭಾರತಿಬಾಯಿ ಅವರು ಮತ್ತೆ ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತೇನೆ. ಇನ್ನೂ ಈ ಕಾರ್ಯಾಗಾರ ಬಂದ ನೃತ್ಯ ಕಾರ್ಯಾಗಾರ ಆಯೋಜನೆ ಮಾಡೋದಕ್ಕೆ ಜಂಟಿ ಕಾರ್ಯದರ್ಶಿ ನಮ್ಮ ಕರ್ನಾಟಕ ಸಾಹಿತ್ಯ ಸಂಘ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ. ರಾಜ್ಕುಮಾರ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರಿಗೆ ನಾಟಕ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದ ಅನುಭವ ತಕ್ಷಣ. ಹಾಗೆ ನಿಜಲಿಂಗಪ್ಪ ತಗಾರೆ ಅವರು ಕಾರ್ಯದರ್ಶಿಗಳಿದ್ದಾರೆ, ಆಮೇಲೆ ಸರ್ವ ಸದಸ್ಯರು ಆ ಸಂಘದಲ್ಲಿ ಮತ್ತೆ ನಮ್ಮ ಅಕಾಡೆಮಿಯ ಸಾಕಷ್ಟು ಸದಸ್ಯರಿದ್ದಾರೆ. ಹಾಗೆ ನಿಜಲಿಂಗಪ್ಪ ಅವರು ಪತ್ರಕರ್ತರ ಗೆಳೆಯರೆಲ್ಲ ತುಂಬಾ ಜನ ಬಂದಿದ್ದಾರೆ, ಜನಾಂಗದ ಪ್ರಮುಖರಿದ್ದಾರೆ, ನಮ್ಮ ಕಲಾವಿದರಿದ್ದಾರೆ, ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಾನು ಇಲ್ಲಿ ಪ್ರಮುಖವಾಗಿ ಬೀದರಲ್ಲಿ ಹಿಂದೆ ಕರ್ನಾಟಕ ವೈಭವ ಅಂತ ಕೇಂದ್ರ ಸರ್ಕಾರದ ನಾಟಕವನ್ನ 2000 ವರ್ಷದ ಕರ್ನಾಟಕದ ಇತಿಹಾಸ ಇಟ್ಕೊಂಡು ಮಾಡಿದಾಗ ಇದೇ ನೆಹರು ಸ್ಟೇಡಿಯಂ ಅಲ್ಲಿ ನಾನು ಆ ನಾಟಕ ನಿರ್ದೇಶನ ಮಾಡಿದ್ದೆ. 25 ವರ್ಷಗಳ ಹಿಂದೆ 91-90 ಇರಬೇಕು. ಆಗ ಬಂದಿದ್ದು ನಾನು ಬಹುಶಃ ಈಗಲೇ ಇಲ್ಲಿ ಬರ್ತಾ ಇರೋದು. ಹಾಗಾಗಿ ಬೀದರ್ಗೆ ನಾನು ವಿಶೇಷವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಬೀದರಲ್ಲಿ ಅಂದುಕೊಂಡಿದ್ದ ಬೀದರಿ ಪ್ರಸೂತಿಯ ಒಂದು ಫ್ಲವರ್ ಪಾಟ್ ಇವತ್ತು ನನ್ನ ಮನೆಯಲ್ಲಿದೆ. ಅದು ನೋಡಿದಾಗೆಲ್ಲ ಬೀದರ್ ನನಗೆ ನೆನಪು ಬರುತ್ತೆ, ಅಂದ್ರೆ ಅಷ್ಟು ಇಲ್ಲಿಯ ಕಲೆ ಫೇಮಸ್ ಆಗಿದೆ. ಬಾನಲು ಕೆಂಪಯ್ಯವ್ರು ಫೋನ್ ಮಾಡಿದ್ರು, ಎಲ್ಲಿ ಕಡೆ ಟ್ರೈನಲ್ಲಿ ಬರುತ್ತೆ ಬೀದರ್ಗೆ ಹೋಗ್ತಾ ಇದ್ದೀನಿ ಸರ್ ಅಂತ. ಅಲ್ಲಿ ಬೀದರಲ್ಲಿ ಬಿರಿಯಾನಿ ಫೇಮಸ್ ಇದೆ, ತಿಂದೆ ಬರ್ಬೇಡ್ರಿ ಗೋಸ್ವಾಮಿ. ನಾನು ಇದ್ದಾಗ ಅಂದ್ರೆ ಬೀದರ್ ಬಗ್ಗೆ ಸಾಕಷ್ಟು ಜನರು ಅವರ ದೃಷ್ಟಿಕೋನದಲ್ಲಿ ಅವ್ರದೇ ಆದ ರೀತಿಯಲ್ಲಿ ಕೇಳಿದಾಗ ಸಾಕಷ್ಟು ಅಂಶದಲ್ಲಿ ಬೀದರ್ ಇವತ್ತು ಮಂಚೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ನೋಡಿ, ನಮ್ಮ ಜಾನಪದ ಬಂಜಾರ ಕಲ್ಚರ್ ಅಂದಾಗ ವಿಶೇಷವಾಗಿ ನಮ್ಮ ಬಂಜಾರರು ವಲಸೆ ಬಂದಂತವರು ಓಡುವ ಕಲ್ಲಿಗೆ ತೂಕ ಇರೋದಿಲ್ಲ. ಅಂದ್ರೆ ಒಂದು ಕಲ್ಲಿ ಬಿಸಾಕಿದ್ರೆ ಅದು ಗಾಳಿ ತೆಗೆದುಕೊಂಡು ಹೋಗುತ್ತೆ, ತೂಕ ಇರೋದಿಲ್ಲ. ಹಾಗೆ ಬಂಜಾರರು ವಲಸೆ ಬಂದಂತ ಸಮುದಾಯ ಉತ್ತರ ಭಾರತದಿಂದ ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದಿದ್ರು ಕೂಡ ಕನ್ನಡಿಗರಾಗಿ ಇಲ್ಲಿ ನಾವು ಕನ್ನಡವನ್ನ ಮಾತಾಡ್ತಾ, ಕನ್ನಡವನ್ನ ಬರೀತಾ, ಸಾಹಿತ್ಯದಲ್ಲಿ ಸಮೃದ್ಧಿಯಾಗಿ ಬೆಳೆಸ್ತಾ ನಮ್ಮ ಕಲೆಯನ್ನು ನಡೆಸ್ತಾ ಬರುತ್ತೆ. ಹಾಗೆ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದೀವಿ, ಬೇರೆ ಬೇರೆ ದೇಶದಲ್ಲಿ ಇದ್ದೀವಿ, ಜಿಪ್ಸಿಗಳಾಗಿ, ಕ್ಯಾರವನ್ಗಳಾಗಿ. ಆದ್ರೆ ನಮ್ಮದೇ ಆದ ಕಲ್ಚರ್ ಇದೆ, ನಮ್ಮದೇ ಆದಂತ ಸಂಸ್ಕೃತಿ ಇದೆ, ನಮ್ಮದೇ ಆದ ಭಾಷೆ ಇದೆ, ನಮ್ಮದೇ ಆದ ಒಂದು ಸಂಪ್ರದಾಯ, ನಮ್ಮದೇ ಆದ ವಿಶೇಷವಾದ ಪರಿಸರದ ಆರಾಧನೆ ಮಾಡುವಂತ ಧರ್ಮ ಇದೆ. ಇವತ್ತು ನಾವೇನು ಪಶುಪಾಲಕರಾಗಿ, ಗೋಪಾಲಕರಾಗಿ ಕೃಷ್ಣನಿಗೆ ಕೊಳಲನ್ನ ಕೊಟ್ಟಂತ ದಾದಾಮಲ ನಮ್ಮ ಮೂಲ ಪುರುಷ ಅನ್ನುವಂತ ನಮ್ಮ ಬೆಳಕಲ್ಲಿ ಜಿ ನಾಯ್ಕ ಅವರ ದಾಖಲೆಯನ್ನ ಉಲ್ಲೇಖಿಸೋದಾದ್ರೆ ನಮಗೆ 3ನೇ ಶತಮಾನದ ಹಿಂದಿನ ಇತಿಹಾಸ ಇದೆ. ಅಂಥ ಒಂದು ಪ್ರಬುದ್ಧವಾದ ಇತಿಹಾಸವನ್ನು ಉಳ್ಳಂತವರು ನಾವು
ಥರದ ನೂರಾರು ಪ್ರಥಮಗಳನ್ನ ಈ ದೇಶಕ್ಕೆ ನಾಡಿಗೆ ಪ್ರಪಂಚಕ್ಕೆ ಹೀಗಿದ್ದಾಗ ನಮ್ಮ ಬಂಜಾರರ ನೃತ್ಯಕ್ಕೆ ಮತ್ತೆ ಈ ಉಡುಪಿಗೆ ವಿಶೇಷವಾದ ಮಾನ್ಯತೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ಮಗನ ವಿವಾಹವನ್ನ ನಮ್ಮ ಸಂಪ್ರದಾಯದಲ್ಲಿ ಮಾಡ್ತಾರೆ. ಯಾಕೆ? ತಾಜ್ ಮಹಲ್ ನಮ್ಮ ದೇಶದ ಸಂಸ್ಕೃತಿ ಅಂತ ತೋರಿಸ್ತಾರೆ. ಹಾಗೆ ಬಂಜಾರ ಮಹಿಳೆಯರ ಇನ್ನೊಂದೆಡೆ ಆ ಚಿತ್ರವನ್ನ ತೋರಿಸಿ ಇದು ನಮ್ಮ ಸಂಸ್ಕೃತಿ ಅಂತ ದೇಶದಲ್ಲಿ ಹೇಳ್ತೀವಿ. ಅಂತ ಒಂದು ಸಂಸ್ಕೃತಿಯ ಪರಂಪರೆ ಇರುವಂತ ಈ ಬಂಜಾರ ಉಡುಪಾಗ್ಲಿ, ವಸ್ತ್ರಾಭರಣಗಳಾಗ್ಲಿ, ನೃತ್ಯವಾಗಲಿ, ಮಾತಾಗಲಿ ಎಲ್ಲ ಸೃಷ್ಟಿಸಿ ಹೋಗ್ತಿರುವ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅಂತವರು, ಕಗ್ಗಡಿಗೆ ಅಂತವರು, ಎಚ್ ಸಿ ಮಾದೇವಪ್ಪ ಅಂತವರು, ಪರಮೇಶ್ವರ್ ಅಂತವರೆಲ್ಲ ಸೇರಿ ನಮಗೆ ಈ ಸಂಪ್ರದಾಯವನ್ನು ಉಳಿಸಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಕರ್ಷಣೀಯವಾಗಿರುವಂಥದ್ದು ನೃತ್ಯ. ಈಗ ಕಲ್ಮೇರಿಯಂತ ನೃತ್ಯ ಆವರಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಬಂಜಾರರ ನೃತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿಲ್ಲ. ಇನ್ನು ನಾವು ಯಾವ ಸರ್ಕಾರಿ ಸಮಾರಂಭಕ್ಕೆ ಸೀಮಿತವಾಗಿದ್ದೀವಿ, ಜಾತ್ರೆಗಳು, ಉತ್ಸವಗಳಿಗೆ ಸೀಮಿತವಾಗಿದ್ದೀವಿ. ಹಾಗಾಗಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಗೆ ಹೊಡೆದಿದ್ದು ಒಂದು ಕಾರ್ಯಾಗಾರ ಮಾಡಿ ನಮ್ಮ ಜನಾಂಗದ ಹೆಚ್ಚು ಜನ ಬೀದರಲ್ಲಿದ್ದಾರೆ, ಅವರ ಒಂದಷ್ಟು ಜನ ಯುವಕರಿಗೆ, ಆಸಕ್ತರಿಗೆ ಈ ನೃತ್ಯವನ್ನ ಪ್ರಬುದ್ಧರಿಂದ, ತರಬೇತುದಾರರಿಂದ ಹೇಳಿಕೊಟ್ಟು ಆ ನೃತ್ಯವನ್ನ ಸ್ವಲ್ಪ ಮಟ್ಟಿಗೆ ಉನ್ನತೀಕರಿಸಿ ಮಾಡಿಫೈಡ್ ಮಾಡಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳಕ್ಕೆ ಹೋಗೋದು ಸಾಧ್ಯನಾ ಅಂತ ಹೇಳಿ ಪ್ರಯೋಗಗಳನ್ನ ಮಾಡ್ತಾ ಇದ್ದೀವಿ. ಆ ಪ್ರಯೋಗದಲ್ಲಿ ಇದು ಪ್ರಥಮ ಹೆಜ್ಜೆ. ಇದೇ ರೀತಿ ನಾವು ಬೆಂಗಳೂರಿನಲ್ಲಿ ಸರ್ಕಾರಿ ಕಲಾಕಾರ್ಯದಲ್ಲಿ 200 ಜನ ಬಂಜಾರ ವಿದ್ಯಾರ್ಥಿಗಳು, ಬಡ ಮಕ್ಕಳಿಗೆ ಕಸೂತಿ ಕಾರ್ಯಾಗಾರವನ್ನು ಮಾಡಿದ್ವಿ. 25 ದಿನ ಆಯಿತು. ಈ ಸಮಾರೋಪ ಅಂತ ಇದೆ. ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವ ಕುಲಪತಿಗಳು ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು, ಕಲಾವಿದರು, ರಂಗಾಯಣದ ಕಲಾವಿದರು ಈ ಕಸೂತಿಯನ್ನ ಮಾಡುವಂತವರು, ಕಾಸ್ಟ್ಯೂಮ್ ಡಿಸೈನ್ ಮಾಡುವಂತವರು ಒಂದು ತರಬೇತಿಯನ್ನ ಕೊಟ್ಟಿದ್ದಾರೆ. ಅದು ಅದ್ಭುತವಾಗಿ ಈ ತರದ ಕಲೆಗಳನ್ನ ವಿದ್ಯಾರ್ಥಿಗಳು ಇದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. 60-70 ಜನ ಇದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. 100 ಜನ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲ ನಮಗೆ ಕೊಡುಗೆಯಾಗಿ ಕಲೆಯನ್ನ ಕಲಿತಾ ಬಂದಿದ್ದಾರೆ. ಯಾಕೆ ಈ ಕಲೆ ಕಲಿಬೇಕು ಅಂದ್ರೆ ಇದರ ಹಿಂದೆ ನೋವಿದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಹಬ್ಬ ಇದೆ, ನಮ್ಮ ಆಚರಣೆ ಇದೆ, ನಮ್ಮ ಖುಷಿ ಇದೆ, ಎಲ್ಲವೂ ಅಡಗಿದೆ. ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿದೆ ಮುಖ್ಯವಾಗಿ ಈ ಮೂಲಕ. ಇದು ಒಂದು ಸಾಂಕೇತಿಕವಾದ ಒಂದು ಕಸೂತಿ ಆಗಿದ್ರು ಕೂಡ ಇದು ಜೀವನವನ್ನು ರೂಪಿಸಿಕೊಡುವಂತ ಕಸೂತಿ ಆಗುತ್ತೆ. ಮುಂದೆ ಫ್ಯಾಷನ್ ಟೆಕ್ನಾಲಜಿ ಹೋಗುವಂತ ಮಕ್ಕಳು ಒಂದು ಬಂಜಾರ ಉಡುಪನ್ನ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂತಹ ಒಂದು ಕೌಶಲ್ಯವನ್ನು ಕಲಿಸ್ತಾರೆ. ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ನಿಮಗೆ 10,000 ರೂಪಾಯಿ ಸಂಬಳ ಸಿಗ್ತಾ ಇದೆ, ಅವತ್ತು ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ, ಖಾಸಗೀಕರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ದೇ ಆದ ಹಿಂದಿನ ಕೌಶಲ್ಯದಿಂದ ನಾವು ಹೇಗೆ ರಾಜ ಮಹಾರಾಜರಾಗಿದ್ವಿ, ಇಲ್ಲಿಂದ ವಲಸೆ ಹೋದಂತ ಚಾರ್ಲಿ ಚಾಪ್ಲಿನ್ ದೇಶವನ್ನೇ, ವಿಶ್ವವನ್ನೇ ಬೆರಗುಗೊಳಿಸಿದಂತ ಕಲಾವಿದ. ಅವರ ತಾಯಿ ಒಬ್ಬ ಬುಡಕಟ್ಟು ಮಹಿಳೆ, ಬಂಜಾರದ ಮಹಿಳೆ, ಇಲ್ಲಿಂದ ಸ್ಲೇವ್ಸ್ ಆಗಿ ವಲಸೆ ಹೋದಂತವರು, ಕಲಾವಿದರಾಗಿ ವಲಸೆ ಹೋದಂತವರು. ಹಾಗೆ ಸಾಕಷ್ಟು ಜನ ನಮ್ಮಲ್ಲಿ ಇದ್ದಾರೆ. ನಮ್ಮ ಮೈಸೂರು ಸಂಸ್ಥಾನದ ವಿದ್ವಾಂಸಿಯಾಗಿದ್ದಂತಹ ವೆಂಕಟಲಕ್ಷ್ಮಣರವರು ಪ್ರತಿಷ್ಠಿತವಂತರು. ಹಾಗೆ ಕ್ರೀಡೆಯಲ್ಲಿ, ಕಲ್ಚರ್ನಲ್ಲಿ, ಸಾಹಿತ್ಯದಲ್ಲಿ ಇವತ್ತು ಬಂಜಾರದ ಎಮರ್ಜ್ ಆಗ್ತಾ ಇದ್ದಾರೆ. ಇವರದೇ ಆದಂತ ಈ ಎಲ್ಲ ಕಲೆಗಳು ಮುಖ್ಯವಾಗಿ ಬರಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಅದಕ್ಕೊಂದು ಸ್ಥಾನಮಾನ ಸಿಗಬೇಕು. ನಮ್ಮ ಕಸೂತಿಯನ್ನ ಬೇರೆಯವರು ಪೇಟೆಂಟ್ ಮಾಡಿಕೊಂಡು ಇಲ್ಲಿ ದಾಖಲೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಇವತ್ತಿಗೂ ಕೂಲಿಕಾರರಾಗಿ ಇಟ್ಕೊಳ್ತಾ ಇದ್ದಾರೆ. ಆ ಕೂಲಿಕಾರರಿಂದ ನಾವು ಮಾಲೀಕರಾಗಬೇಕು ಅಂತ ನಿಟ್ಟಿನಲ್ಲಿ ಅಕಾಡೆಮಿ ಕಾರ್ಯಕ್ರಮಗಳನ್ನ, ದಿಗ್ಗಜ ಸಾಹಿತ್ಯಗಳು, ಎಲ್ಲ ಜನಪದ ಕಲಾವಿದ ಇದ್ದಾರೆ. ಎಲ್ಲರ ಹೆಸರು ನನಗೆ ಹೇಳಕ್ಕೆ ಆಗಲ್ಲ. ಬಾಪು ಅನಾನಾಯಕ ಅವ್ರ ಬಗ್ಗೆ ಹೇಳಿದ್ದೀನಿ. ಎಲ್ಲ ಹಿರಿಯರು ಇದ್ದಾರೆ ಇಲ್ಲಿ ಜನಪದ ಕೆಲಸ ಮಾಡುವಂತವರು. ಹೆಬ್ಬಾಳೆ ಅವರ ಶಿಷ್ಯರು ನಾವು ಬಂಜಾರದ ಸಾಕಷ್ಟು ವಿದ್ವಾಂಸರು ಹೇಳಿದ್ರು. ಅಂಥವರ ನಡುವೆ ಇದರದ ಒಂದು ಕಾರ್ಯಕ್ರಮ ಮಾಡಿದಾಗ ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಬಂಜಾರಗಳು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಗುರುತಿಸ್ಕೊಳ್ಳೋದಕ್ಕೆ, ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ನಮ್ಮಲ್ಲಿ ಸುಮ್ಮನೆ ಹೇಳೋದಾದ್ರೂ ಕೂಡ ಫೋಕ್ ಇಸ್ ಎ ಲವ್ಲಿ ಬಜಾರ್ ಟು ಡೈ ಅಂದ್ರೆ ಜಾನಪದ ಅನ್ನೋದು ಒಂದು ದೊಡ್ಡ ಪಡೆಯುವಿಕೆ, ಯಾವತ್ತೂ ನಾಶ ಆಗೋದಿಲ್ಲ ಅಂತ. ಅದು ನಿಜ. ಬಂಜಾರ ಭಾಷೆ, ಸಂಸ್ಕೃತ ನಾಶ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಂಜಾರ ಇನ್ನೊಂದು ಯಾವ ಭಾಷೆ ನಾಶ ಆಗಿದೆ ಅಂದ್ರೆ ಎಲ್ಲೂ ನಾಶ ಆಗುತ್ತೆ, ಕನ್ನಡ ನಾಶ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೂ ಕೂಡ ಎಲ್ಲೂ ನಾಶ ಆಗೋದಿಲ್ಲ. ಅದು ಬೂದಿ ವೆಚ್ಚದ ಕೆಂಡದ ಹಾಗೆ ಅಂತ. ನಾವು ಇಲ್ಲಿ ಕನ್ನಡವನ್ನ ಮಾತೃಭಾಷೆಯಲ್ಲಿ ಮಾತಾಡೋದು ಕೂಡ ಮನೆಯಲ್ಲಿ ಬಂಜಾರವನ್ನ ಮಾತಾಡ್ತೀವಿ. ನಮ್ಮ ಬಡವರಿಗೆ ಕನ್ನಡ ಬಂಜಾರ ಭಾಷೆಯನ್ನ ಬರೀತೀವಿ. ಹಾಗಾಗಿ ನಮ್ಗೆ ವಿಶಿಷ್ಟವಾದ ಕನ್ನಡದ ಒಡನಾಡಿಗಳು ಅಂತ ನಮ್ಮನ್ನು ಕರೀತಾರೆ, ಸಹೋದರರು ಅಂತ ಕರೀತಾರೆ. ನಮ್ಮ ಬಿ ಟಿ ಲಲಿತ ನಾಯಕ್ ಅವರೇ
ಆಂಧ್ರದಲ್ಲಿ ಆಂಧ್ರದರಾಗಿ, ತಮಿಳುನಾಡಲ್ಲಿ, ಮಹಾರಾಷ್ಟ್ರದಲ್ಲಿ ಅಲ್ಲಿ ಪ್ರಾದೇಶಿಕ ಕಲಾವಿದರಾಗಿ ಜನರಾಗಿ ಬದುಕ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತೀನಿ. ನಮ್ಮ ಹಬ್ಬಗಳು ವಿಶಿಷ್ಟವಾಗಿವೆ, ಆಚರಣೆಗಳು ವಿಶಿಷ್ಟವಾಗಿವೆ, ಎಲ್ಲವನ್ನು ದಾಖಲಿಸಬೇಕಾಗಿದೆ. ದೀಪಾವಳಿ, ಸಂಕ್ರಾಂತಿ, ಹೋಳಿ ಪದ್ಧತಿಗಳು, ನಮ್ಮ ನ್ಯಾಯ ಪಂಚಾಯಿತಿಯಲ್ಲಿರುವಂತಹ ನ್ಯಾಯ ಪದ್ಧತಿಯನ್ನು ಸಾಕಷ್ಟು ನ್ಯಾಯಾಲಯಗಳಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಇದೆ, ಸಿನಿಮಾಗಳಲ್ಲಿ ಅಳವಡಿಸಿಕೊಂಡಿರುವಂಥದ್ದಿದೆ. ನಮ್ಮ ಶಿಕ್ಷಣ ವಿಧಾನಗಳು ತುಂಬಾ ಚೆನ್ನಾಗಿದೆ. ಮತ್ತೆ ತಿಂಗಳ ಕಾರ್ಯಕ್ರಮಕ್ಕೆ ಹಬ್ಬ ನಾಗರಾಜ ಅವರು ಕರೆದಿದೆ. ಪ್ರಜಾವಾಣಿಯ ಸಂಪಾದಕರಾದ ರವೀಂದ್ರ ಭಟ್ರು ಅವರು ಅದೇ ಹೇಳಿದ್ರು, ನಿಮ್ಮ ನ್ಯಾಯ ಪದ್ಧತಿ ಇದೆಯಲ್ಲ ಅದನ್ನ ಇಂದಿನ ನ್ಯಾಯ ಪದ್ಧತಿಗಳು ಅಳವಡಿಸ್ಕೊಳ್ಳೋದಕ್ಕಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರು. ಪೂಜಾ ವಿಧಿಗಳು, ಆಚರಣೆಗಳು, ಈಗ ಮದುವೆ 3 ತಿಂಗಳು ಮಾಡ್ತೀವಿ. ಯಾಕೆ ಅಂದ್ರೆ ವಲಸೆ ಜನಾಂಗ ನಾವು ಮಗಳನ್ನು ಮದುವೆ ಮಾಡಿಕೊಟ್ಟಾಗ ಬೇರೆ ಯಾವುದೋ ದೇಶಕ್ಕೆ, ರಾಜ್ಯಕ್ಕೆ ವಲಸೆ ಹೋದ್ರೆ ಆ ಮಗಳು ಯಾವತ್ತೂ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ವಿದಾಯ ಹೇಳುವಂಥದ್ದು 3 ತಿಂಗಳ ಆಚರಣೆ ಇರುತ್ತೆ. ಆ ಮದುವೆ ಮಾತುಕತೆ, ಖುಷಿ, ಸಂತೋಷ, ಅಳೋದು, ದುಃಖ ಪಡೋದು, ಹೀಗಾಗಿ ಅದು 3 ತಿಂಗಳು ನಡೀತಿತ್ತು ಸಂಪ್ರದಾಯ. ಸರಿ, ವಲಸೆ ಹೋದ್ರೆ ನಮ್ಗೆ ಆ ಕಾಲಜ್ಞಾನಿ ಸೇವಾಲಾಭ ಹೇಳಿದ್ರು ಅಂದ್ರೆ ಹೀಗೆ ವಲಸೆ ಹೋದಂತ ಹೆಣ್ಣು ಮಕ್ಕಳು ಸಂಬಂಧಿಕರು ಮತ್ತೆ ಸೇರೋದೇ ಇಲ್ವಲ್ಲ, ಇದಕ್ಕೆ ಏನಾದ್ರೂ ಆಲೋಚನೆ ಮಾಡಬೇಕಲ್ಲ ಅಂತೇಳಿ, ಉದಾಹರಣೆಗೆ ಶಿವಗುಣಕೊಪ್ಪ ಈ ತರ ಆಂಧ್ರದಲ್ಲಿ, ಗುತ್ತಿಗೆ, ಈ ತರ ಬೇರೆ ಬೇರೆ ಪ್ರದೇಶದಲ್ಲಿ ಒಂದು ಜಾಗವನ್ನ ನಿರ್ಣಯ ಮಾಡಿ ಇಂಥ ಹಬ್ಬದ ದಿನ ನೀವೆಲ್ಲ ಹಬ್ಬದಲ್ಲಿ ಸೇರ್ಬೇಕು, ಎಲ್ಲೇ ವಲಸೆ ಹೋಗಿದ್ರು ಅಲ್ಲಿ ಸೇರಿ ಹಬ್ಬವನ್ನ ಮಾಡಿ ನೀವು ಖುಷಿಯಾಗಿದ್ದು ನಿಮ್ಮ ಸಂಬಂಧಿಕರು ಮಾತಾಡ್ಕೊಂಡು ವಲಸೆ ಹೋಗಿ ಬೇಕಾದ್ರು ಅಂತ ಹೇಳಿ ಜಾಗ ನಿರ್ಣಯ ಮಾಡಿದ್ರು ಅಂತ ನಾನಿಗಳು. ಅದಕ್ಕೆ ದೇವರಾಗಿ ಇವತ್ತಿನ ಪೂಜಿಸಿಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮಲ್ಲೂ ಇಂದಿಗೂ ಆ ಥರದ ಜ್ಞಾನಿಗಳಿದ್ದಾರೆ, ಕೌಶಲ್ಯದ ವ್ಯಕ್ತಿಗಳಿದ್ದಾರೆ, ಅವರೆಲ್ಲ ಸಮಾಜಕ್ಕೆ ದುಡಿಬೇಕು ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾಟ್ಯಶಾಸ್ತ್ರದಲ್ಲಿ ನಾವು ಏನೆಲ್ಲ ಹೇಳ್ತೀವಲ್ಲ, ಭರತನಾಟ್ಯ ಹೇಳುವಾಗ 9 ರೀತಿಯ ರಸಗಳು, ಶೃಂಗಾರ ಇರ್ಬೋದು, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ವಿಭತ್ಸ, ಶಾಂತ, ಇಷ್ಟು ರಸಗಳನ್ನ ನಮ್ಮ ರಕ್ತಗೊಂಡಿದೆ. ಇಂತಹ ಏನಂತೀವಿ ಟೋಟಲ್ ಚೇಂಜ್ ಅಂತ ಸಮಗ್ರ ರಂಗಭೂಮಿಯ ಒಂದು ಕಲ್ಪನೆಯಲ್ಲಿ ಇರುವಂತಹ ನಮ್ಮ ಕಲೆಗಳು ಎಲ್ಲವನ್ನೂ ಒಳಗೊಳ್ಳುತ್ತೆ. ಹಬ್ಬಗಳಲ್ಲಿ ನಾವು ಆಚರಣೆಗಳಲ್ಲಿ ಖುಷಿಗೆ, ದುಃಖಕ್ಕೆ, ಫಾಸ್ಟ್ ರಿದಮ್ಸ್, ಸ್ಲೋ ರಿದಮ್ಸ್, ಆಮೇಲೆ ಕೈ ಬಳಕುಗಳು, ನಮ್ಮಲ್ಲಿ ವಿದುಷಿ ವೆಂಕಟೇಶ್ವರ ಅವರು ನೃತ್ಯ ಮಾಡ್ತಾನೆ ಸೂಜಿಯನ್ನ ಕಣ್ಣಿನ ರೆಪ್ಪೆಯಿಂದ ತೆಗೆಯುತ್ತಿದ್ದ ಒಂದು ಕೌಶಲ್ಯವನ್ನು ರೂಢಿಸಿಕೊಂಡಿದ್ರು. ಹಾಗೆ ನಮ್ಮ ಕನ್ನಡ ನೃತ್ಯ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಅದಕ್ಕಾಗಿ ನಮ್ಮ ಕಾರ್ಯಗಾರಗಳು ಅಗತ್ಯ. ಇದನ್ನ ನಾವು ರಾಷ್ಟ್ರೀಯ ಕಲೆಯಾಗಿ ಬೆಳೆಸಬೇಕಾಗಿದೆ. ಯಕ್ಷಗಾನ, ನೌಟಂಕಿ, ಭವಾನಿ, ಶಾಸ್ತ್ರ, ತಿರುಕೊತ್ತು ಇವೆಲ್ಲ ಪ್ರಾದೇಶಿಕವಾಗಿ ಆಯಾ ರಾಜ್ಯದಲ್ಲಿ ರಾಷ್ಟ್ರೀಯ ಕಲಾ ಪ್ರಕಾರಗಳಾಗಿ ಬೆಳೀತಾರೆ. ಬುಡಕಟ್ಟು ಕಲೆಗಳು ಎಲ್ಲೂ ನನಗೆ ಅನಿಸೋರಿಗೆ ರಾಷ್ಟ್ರೀಯ ಕಲೆಯಿಂದ ಕಲ್ಪೆಲೆಯ ಡ್ಯಾನ್ಸ್ ಅನ್ನೋದು ಬಿಟ್ಟರೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಬಂಜಾರ ನೃತ್ಯವನ್ನ ರಾಷ್ಟ್ರೀಯ ನೃತ್ಯವಾಗಿ ನಾವು ಕಾಣಬೇಕಂದ್ರೆ ನೀವೆಲ್ಲ ಕಲಾವಿದರು ಭರತನಾಟ್ಯವನ್ನು ಸ್ವೀಕರಿಸ್ಕೋಬೇಕು, ನಮ್ಮ ಜಾನಪದ ನೃತ್ಯಗಳನ್ನು ಸ್ವೀಕರಿಸ್ಕೋಬೇಕು. ಯಾವ ನಮ್ಮ ರಾಜ್ಯದ ಬೇರೆ ರಾಜ್ಯದ ನೃತ್ಯ ಪ್ರಕಾರಗಳಿದ್ದಾವೆ ಅವುಗಳನ್ನೆಲ್ಲ ಜೀರ್ಣಿಸಿಕೊಂಡು, ಗರ್ಭೀಕರಿಸಿಕೊಂಡು ನಮ್ಮದೇ ಆದ ಬಂಜಾರ ನೃತ್ಯವನ್ನ ಇಲ್ಲಿರುವಂತಹ ರಿಪ್ಯುಟೇಷನ್ ಅನ್ನ, ಇಲ್ಲಿರುವಂತ ಕೆಲವು ಮನಕನಸ್ ಅಂತ ಹೇಳ್ತಾರೆ ಅದನ್ನೆಲ್ಲ ತೆಗೆದು ಉತ್ತಮ ರೀತಿಯಲ್ಲಿ ಡೆವಲಪ್ ಮಾಡಿದ್ರೆ ಖಂಡಿತವಾಗಿ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಪ್ರಕಾರವಾಗಿ ಬೆಳೆಯುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡುವುದರಿಂದ ನನ್ನ ಮಾತನ್ನು ಮಾಡಿಕೊಡುತ್ತೇನೆ. ಇಂತಹ ಕಾರ್ಯಕ್ರಮಗಳು ಮುಂದೆ ನಡೀಬೇಕು. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮಧ್ಯಾಹ್ನ ನೃತ್ಯದ ಬಗ್ಗೆ, ನಮ್ಮ ಕಲೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಸೆಮಿನಾರ್ಗಳಾಗಿದೆ. ಜಾನಪದ ವಿಶ್ವವಿದ್ಯಾಲಯಗಳಾಯಿತು, ಮಹಿಳಾ ವಿಶ್ವವಿದ್ಯಾಲಯಗಳಾಯಿತು, ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಆಯಿತು, ಮೈಸೂರು ವಿಶ್ವವಿದ್ಯಾಲಯ ನಡೀತಾ ಇದೆ, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ವಿಭಾಗದಲ್ಲಾಯಿತು. ಹೀಗೆ 12ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ರಾಮನಗರದಲ್ಲಿ ನಾವು 15 ದಿನಗಳ ಬಂಜಾರ ಕಾವ್ಯ, ಸಾಹಿತ್ಯ, ನಾಟಕ ರಚನೆಯ ವಸತಿ ತರಬೇತಿ ಕಮ್ಮಟವನ್ನು ಹಮ್ಮಿಕೊಂಡಿದ್ದೀವಿ. ಆಸಕ್ತರು ಬಂದು ಉಚಿತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಊಟ ಕೊಟ್ಟು ನಾವು ಒಂದು ಪರಿಸರದ ಮಧ್ಯದಲ್ಲಿ ಎಲ್ಲೂ ನಗರದ ಸಂಪರ್ಕ ಮಾಡ್ತಾ ಇದ್ದೀವಿ. ಅದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಎಲ್ಲರೂ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೊಮ್ಮೆ ನಾನು ಉಳಿದವರಿಗೆ ಖಂಡಿತ ಬರ್ತೀನಿ. ಇದೇ ಅಕಾಡೆಮಿನ ತೆಗೆದುಕೊಂಡು ಜೊತೆಗೆ ಮಾತಾಡ್ತೀನಿ, ಕೆಲಸ ಮಾಡೋಣ, ಸಮಾಜಕ್ಕೆ ಒಳ್ಳೇದು ಮಾಡೋಣ. ಎಲ್ಲ ಕಲೆ, ಕಲಾವಿದರು, ಸಾಹಿತಿಗಳು, ಸಂಘ ಸಂಸ್ಥೆಗಳು ಸ್ವಸ್ಥ ಸಮಾಜ, ಸ್ವಸ್ಥ ಪರಿಸರ ಮಾನವೀಯತೆಗೆ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾರೆ. ಮುಂದೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತ್, ಜೈ ಸೇವಾಲಾಲ್.
ಸನ್ಮಾನ್ಯ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ನಮ್ಮ ಕರ್ನಾಟಕ ರಾಜ್ಯದ